ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 18 ಅಂದ್ರೆ ಯೂತ್ಫುಲ್ ಎನರ್ಜಿ. ಆದ್ರೆ 18ರಿಂದ 24 ವರ್ಷದ ಒಳಗಿನ ಅನೇಕ ಯುವಕರು ಸಡನ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ನಾವೆಲ್ಲೋ ತಪ್ಪು ಮಾಡ್ತಾ ಇದೀವಿ ಅನ್ಸುತ್ತೆ. ಹ್ಯಾವ್ ಯು ಎವರ್ ವಂಡರ್ಡ್ ವೈ ಸೋ ಮೆನಿ ಯಂಗ್ಸ್ಟರ್ಸ್ ಆರ್ ಡೈಯಿಂಗ್ ಫಾರ್ ಸಡನ್ ಹಾರ್ಟ್ ಅಟ್ಯಾಕ್? ಇಸ್ ಇಟ್ ಫುಡ್, ಇಸ್ ಇಟ್ ಸ್ಟ್ರೆಸ್, ಆರ್ ಇಸ್ ಇಟ್ ಲೈಫ್ ಸ್ಟೈಲ್ ಕಿಲ್ಲಿಂಗ್ ಅಸ್ ಸ್ಲೋಲಿ? ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ವಾರದ ಸುದ್ದಿ ಅಲ್ಲ, ಅದು ದಿನನಿತ್ಯ ನಡೆಯೋ ವಿಷಯವಾಗಿದೆ. ಹ್ಯಾವ್ ಯು ಎವರ್ ಥಾಟ್ ಎ 25 years old collapsing in a gym isn't rare for everywhere common? ಒಬ್ಬ ಟೆಕ್ಕಿ ಕೆಲ್ಸದ ಮಧ್ಯೆ ಡೌನ್ ಆಗ್ತಾರೆ, ಮತ್ತೆ ಒಬ್ಬ ಇನ್ಫ್ಲೂಯೆನ್ಸರ್ ಸ್ಟೆರಾಯ್ಡ್ ತಗೊಂಡು ಫೇಮ್ ಕಡೆ ಓಡ್ತಾರೆ. ಆದ್ರೆ ಅವ್ರ ಹೃದಯ ಮಾತ್ರ ಸಸ್ಟೈನ್ ಆಗೋದಿಲ್ಲ. ದಿಸ್ ಆರ್ ನಾಟ್ ಜಸ್ಟ್ ಸ್ಟೋರೀಸ್, ದಿಸ್ ಆರ್ ವಾರ್ನಿಂಗ್. ನಿಮ್ಮ ಅಮ್ಮನ ನಗೆಯ ಹಿಂದೆ ಪ್ರೀತಿಯ ಕಾಳಜಿ ಇದೆ. ನಿಮ್ಮ ಗೆಳೆಯನ ಜೋಕುಗಳ ಹಿಂದೆ ತೀವ್ರವಾದ ಒತ್ತಡ ಇರಬಹುದು. ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ದೆಮ್, ಫಾರ್ ಯು, ದ ಹಾರ್ಟ್ ಬೀಟ್ ಆಫ್ ದಟ್ ಮ್ಯಾಟರ್ಸ್. ಗಿವ್ ಮೀ ಯುವರ್ ಗೋಲ್ಡನ್ ಮಿನಿಟ್ಸ್. ಐ ವಿಲ್ ಗಿವ್ ಎ lifetime of awareness, because no dream is worth dying young. Let's protect your heart, it's too late. Point 1, shocking stats. ಇಂಡಿಯಾದಲ್ಲಿ ಕಳೆದ 5 ವರ್ಷಗಳಲ್ಲಿ 30% ಹಾರ್ಟ್ ಅಟ್ಯಾಕ್ಗಳು 24 ವರ್ಷದ ಒಳಗಿನ ಏಜ್ ಗ್ರೂಪ್ ನಲ್ಲಿರುವವರಲ್ಲಿ ರಿಪೋರ್ಟ್ ಆಗಿದೆ. 1 out of every 5 ಹಾರ್ಟ್ ಪೇಷಂಟ್ಸ್ is now youngster. ಅವರಿಗೆ ದುಡ್ಡಿದೆ, ಸ್ವಪ್ನಗಳಿವೆ, ಆದ್ರೆ ಟೈಮ್ ಇಲ್ಲ. ಬೆಂಗಳೂರಿನಲ್ಲಿ ಒಬ್ಬ ಯುವಕ 23 ವರ್ಷದ ಜಿಮ್ ಟ್ರೈನರ್ಗೆ ವರ್ಕೌಟ್ ಟೈಮ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಹಳ ದಿನಗಳ ಕಾಲ ಹಾಸ್ಪಿಟಲ್ ನಲ್ಲಿ ಉಳಿಯಬೇಕಾಯಿತು. ಪಾಯಿಂಟ್ 2, ಫೇಕ್ ಫಿಟ್ನೆಸ್ ಕಲ್ಚರ್. ಇನ್ಸ್ಟಾಗ್ರಾಮ್ ರೀಲ್ಸ್, ಪ್ರೋಟೀನ್ ಪೌಡರ್, ಸ್ಟೆರಾಯ್ಡ್ ಯೂಸ್ ವಿತೌಟ್ ಮೆಡಿಕಲ್ ಅಡ್ವೈಸ್. ದಿಸ್ ಆರ್ ಫೇಕ್ ಫಿಟ್ನೆಸ್ ಟ್ರ್ಯಾಪ್ಸ್. ಆಬ್ಸ್ ಇದ್ರೇನೆ ಹೆಲ್ತ್ ಅಂತ ಅರ್ಥ ಅಲ್ಲ. ಒನ್ ಟಿಕ್ಟಾಕ್ ಇನ್ಫ್ಲೂಯೆನ್ಸರ್ ಡೈಡ್ ಆಫ್ ಎ ಹಾರ್ಟ್ ಅಟ್ಯಾಕ್ ಎಟ್ 25 ಡ್ಯೂ ಟು ಹೆವಿ ಸ್ಟೆರಾಯ್ಡ್ ಯೂಸ್. ಫೇಮ್ ಕಾಸ್ಟ್ ಈಸ್ ಲೈಫ್. ಪಾಯಿಂಟ್ 3, ವರ್ಕ್ ಸ್ಟ್ರೆಸಸ್ ಕಿಲ್. 14 to 15 hours ಬಾಸ್ ಅಂಡರ್ ಪ್ರೆಸರ್ ಅಲ್ಲಿ ಕೆಲಸ ಮಾಡ್ತೀರಾ, ಮೆಂಟಲ್ ಪೀಸ್ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ಡ್ರಾಮಾ. ನಾವು ಇಂಪ್ರೆಸ್ ಮಾಡೋದ್ರಲ್ಲಿ ಬಿಸಿ ಇದ್ದೇವೆ ಮತ್ತು ಎಕ್ಸ್ಪ್ರೆಸ್ ಮಾಡೋದನ್ನ ಮರೆತಿದ್ದೇವೆ. ಅದೇ ನಮ್ಮ ಬ್ಯಾಡ್ ಲಕ್. ಹೈದರಾಬಾದ್ ನಲ್ಲಿ 26 ವರ್ಷದ ಒಬ್ಬ ಯುವಕ ಕಂಪ್ಯೂಟರ್ ನಲ್ಲಿ ವರ್ಕ್ ಮಾಡ್ತಾನೆ ಹಾಗೆ ತಮ್ಮ ಪ್ರಾಣವನ್ನು ಬಿಟ್ಟಿದೆ. ಪಾಯಿಂಟ್ 4, ನೋ ಸ್ಲೀಪ್ ನೋ ಲೈಫ್. 4 ಗಂಟೆ ನಿದ್ದೆ ಮಾಡಿ, ನೈಟ್ ಎಲ್ಲ ಗೇಮಿಂಗ್ ಆಡಿ, ವೀಕೆಂಡ್ ಪಾರ್ಟೀಸ್ ಮಾಡಿ, ಡೈಲಿ ಒಂದು 8 hours ನಿದ್ದೆ ಮಾಡಿದ್ರೆ ನಿಮ್ ಹಾರ್ಟ್ಗೆ ಚೆನ್ನಾಗಿರುತ್ತೆ. ನೀವು ನಿದ್ರೆಗೆ ಚೀಟ್ ಮಾಡಿದ್ರೆ ಅದು ನಿಮ್ಮನ್ನೇ ಚೀಟ್ ಮಾಡುತ್ತೆ. ಪಾಯಿಂಟ್ 5, ಜಂಕ್ ಅಂಡ್ ಎನರ್ಜಿ ಡ್ರಿಂಕ್ ಡೇಂಜರ್ಸ್. ಎನರ್ಜಿ ಡ್ರಿಂಕ್ ಮತ್ತೆ ಸಿಗರೇಟ್ ಎರಡು ಹಾರ್ಟ್ ಅಟ್ಯಾಕ್ ಕೊಂಬೋ ಆಫರ್ ಅಲ್ಲಿ ಪರ್ಚೇಸ್ ಮಾಡಿದಾಗ ನೀವು, ಯಾಕಂದ್ರೆ ಫುಡ್ ಇಸ್ ಐದರ್ ಎ ಮೆಡಿಸಿನ್ ಅಂಡ್ ನಾರ್ ಎ ಪಾಯ್ಸನ್. 21 years old cricket player drinks 3 energy drink and he was died before a match. It was tragedy. ನಿಮ್ಮ ಬಾಡಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ಆದ್ರೆ ನೀವೇ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀರಾ. ನೀವು ಎಮೋಷನಲಿ ಫೀಲ್ ಆಗಿ. ವಿರಾಟ್ ಕೊಹ್ಲಿ 2014ರಲ್ಲಿ ಅವರು ತಮ್ಮ ಬಾಡಿಯನ್ನ ನೋಡ್ಕೊಂಡು, ನಾನೊಬ್ಬ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಆಗಿ ಈ ತರ ನನ್ನ ಬಾಡಿ ಇದೆ, ಈ ತರ ಇದ್ರೆ ಆಗಲ್ಲ, ನಾನ್ ಚೇಂಜ್ ಆಗ್ಬೇಕು ಅಂತ ಹೇಳಿ 6 months ಕಂಟಿನ್ಯೂಸ್ ಆಗಿ ಡಯಟ್ ಫಾಲೋ ಮಾಡಿ ಅವರು ನಾನ್ ವೆಜ್ ತಿನ್ನೋದನ್ನ ಬಿಟ್ಟು ಓನ್ಲಿ ವೆಗ್ಯಾನ್ ಆಗಿ ಅವ್ರ ಬಾಡಿನ ಅವರು ಫುಲ್ ಸ್ಟ್ರಾಂಗ್ ಮಾಡಿ ಇವತ್ತಿನ ದಿನ ನಂಬರ್ 1 ಬೆಸ್ಟ್ ಪ್ಲೇಯರ್ ಇನ್ IPL ಆಗಿದ್ದಾರೆ. ಡಿಜಿಟಲ್ ಓವರ್ಲೋಡ್. ಟೂ ಮಚ್ ಫೋನ್, ಟೂ ಮಚ್ ಸ್ಟ್ರೆಸ್. ಅತಿಯಾಗಿ ಫೋನ್ ನೋಡ್ತೀರಾ, ಹಾಗಾಗಿ ಅತಿಯಾದ ಟೆನ್ಷನ್, ಆಂಗ್ಸೈಟಿ ನಿಮ್ಮಲ್ಲಿ ಇರಬೇಡಿ. ಸೈಲೆಂಟ್ ಯುವರ್ ಫೋನ್ ಬಿಫೋರ್ ಯುವರ್ ಹಾರ್ಟ್ ಗೆಟ್ ಸೈಲೆಂಟೆಡ್. FOMO is killing us. Every weekend parties, reels, fake lives, it's all a noise. 1.2K ಫಾಲೋವರ್ಸ್ ಇದ್ರು ನಿಮ್ಮ ಹಾರ್ಟ್ ಪೇನ್ ಬಂದಾಗ ಯಾರು ಬರಲ್ಲ. ನಿಮ್ ಫ್ರೆಂಡ್ಸ್, ನಿಮ್ ನೈಬರ್ಸ್ ಮಾತ್ರ ಬರ್ತಾರೆ. ಹೆಲ್ತ್ ಈಸ್ ಯುವರ್ ಹಸಲ್. ಜಾಬ್ ಬೇಡ, ಹೆಲ್ತ್ ಇಲ್ದಿದ್ರೆ. ರೆಸ್ಟ್ ಈಸ್ ಯುವರ್ ರೈಟ್. ಯು ಆರ್ ನಾಟ್ ಎ ಮಷಿನ್, ಇಟ್ಸ್ ಎ temple. Simple habits can save your life. Walk 30 minutes, drink 3 liters of water, sleep up to 7 hours a day, and eat clean food. Build a purpose. Success ಅಂದ್ರೆ ಪೀಸ್ಫುಲ್ ಮೈಂಡ್ ಇರೋದು, ಬರೀ ದುಡ್ಡು ಮಾಡೋದು ಮಾತ್ರ ಅಲ್ಲ. ಬಿ ಪ್ಯಾಷನೇಟ್, ನಾಟ್ ಬಿ ಪ್ರೆಷರ್ಡ್. ಬಿ ಎ ಹಾರ್ಟ್ ವಾರಿಯರ್. ನಿಮ್ಮ ಹೃದಯವನ್ನು ರಕ್ಷಿಸಿ. ಯೂತ್ ಅಂದ್ರೆ ಡ್ರೀಮ್ ಮಾತ್ರ ಅಲ್ಲ, ಡಿಸಿಪ್ಲಿನ್ ಕೂಡ. ಲೀಡ್ ದ ಚೇಂಜ್. ಇನ್ಸ್ಪೈರ್ ಅದರ್ಸ್. ಚೂಸ್ ದ ಹ್ಯಾಪಿ ಅಂಡ್ ಹೆಲ್ದಿಯರ್ ಲೈಫ್. Your heart deserves love from you first. ಕಮೆಂಟ್ ಮಾಡಿ, I choose health over hustle. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸೇವ್ ಮೋರ್ ಯಂಗ್ lives.